ಹೆಂಗಸರಿಗೆ ಮೆನೋಪಾಸ್ ಅಥವಾ ಋತುಬಂಧ ಅಥವಾ ಮುಟ್ಟು ನಿಲ್ಲೋದು ಅಂತ ಹೇಳ್ತೀವಲ್ಲ, ಈ ಟೈಮಲ್ಲಿ ವೆಯ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಿದೆಯಾ? ಯಾಕಂದರೆ ಈಸ್ಟ್ರೋಜನ್ ಹಾರ್ಮೋನು ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು 40-45 ವರ್ಷ ದಾಟಿದ ಮೇಲೆ ಈ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರದ್ದು ಕೆಲಸ ನಮ್ಮ ದೇಹದಲ್ಲಿ ಏನು ಅಂತಂದರೆ ಫ್ಯಾಟ್ ಮೆಟಬಾಲಿಸಮ್ ಮತ್ತು ಎನರ್ಜಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು. ಅಂದರೆ ಜನರಲ್ ಆಗಿ ನಮ್ಮ ಮೆಟಬಾಲಿಕ್ ರೇಟ್, ನಮ್ಮ ದೇಹಕ್ಕೆ ಆಹಾರವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುವ ಸುಡುವ ಶಕ್ತಿ ಇರುತ್ತಲ್ಲ, ಅದನ್ನು ಹೆಚ್ಚಿಗೆ ಇಟ್ಟಿರುತ್ತೆ. ಒಂದ್ಸಲ ಈ ಹಾರ್ಮೋನ್ ಡ್ರಾಪ್ ಆಗ್ತಾ ಹೋದಾಗ ನಮ್ಮ ಬಾಡಿ ವೆಯ್ಟು ನಮ್ಮ ಫ್ಯಾಟ್ ಬಾಡಿಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಹೆಚ್ಚಾಗಿ ಈ ಸೊಂಟದ ಸುತ್ತ, ಹೊಟ್ಟೆಯ ಸುತ್ತ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಗಿತ್ತು ನಮ್ಮ ಜೀವನ ಶೈಲಿ, ನಮ್ಮ ಊಟ ತಿಂಡಿ ಪದ್ಧತಿ ಚೇಂಜ್ ಆಗಿಲ್ಲ ಅಂತಂದರು, ನಾವು ವಾಕಿಂಗ್ ಹಾಗೆ ಮಾಡ್ತಿದ್ವಿ, ಹಾಗೆ ಇದ್ದೆ ಅಂದ್ರೂ ಎಲ್ಲ ಸರಿನೇ ಮಾಡ್ತಿದ್ದೀನಿ, ಯಾಕೆ ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತ ನಿಮ್ಗೆ ಅನಿಸ್ಬೋದು. ಸೊ ಇದಕ್ಕೆ ಏನು ಮಾಡಬೇಕಂತಂದರೆ ಕ್ಯಾಲೋರಿ ಡೆಫಿಸಿಟ್, ಅಂದರೆ ನಾವು ತಿಂತಿರುವ ಆಹಾರ ನಾವು ಮಾಡುತ್ತಿರೋ ಕೆಲಸಕ್ಕೆ ಮ್ಯಾಚ್ ಆಗ್ತಿದೆಯಾ, ಹಾಗೆ ನಾವು ಕಡಿಮೆ ಕ್ಯಾಲರೀಸ್ ತೊಗೊಳ್ಬೇಕು. ನಾವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀವೋ ಅದಕ್ಕೂ ಕಡಿಮೆ ತೊಗೊಳ್ಬೇಕು. ಇದಕ್ಕೆ ಕ್ಯಾಲೋರಿ ಡೆಫಿಸಿಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಬರೀ ವಾಕಿಂಗ್ ಸಾಕಾಗೋದಿಲ್ಲ. ವಾಕಿಂಗ್ ಒಳ್ಳೆಯದು ಹೌದು, ಆದರೆ ಬರೀ ಅದೇ ಸಾಕಾಗೋದಿಲ್ಲ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಮಸಲ್ ಬಿಲ್ಡ್ ಮಾಡೋ ಎಕ್ಸಸೈಸಸ್ ಶುರು ಮಾಡಬೇಕಾಗತ್ತೆ. ಹೀಗೆಲ್ಲ ಮಾಡಿದಾಗ ನಮ್ಮ ಸ್ಲೀಪ್ ಪ್ಯಾಟರ್ನು, ಮೂಡ್ ಸ್ವಿಂಗ್ಸು, ಇದೆಲ್ಲ ಏನೇನು ಚೇಂಜಸ್ ಆಗುತ್ತೋ, ಬೋನ್ ಹೆಲ್ತ್ ಇರ್ಬೋದು, ವೆಯ್ಟ್ ಗೇನ್ ಆಗೋದು, ಇದೆಲ್ಲ ಮೆನೋಪಾಸಲ್ಲಿ ಉಂಟಾಗೋ ಚೇಂಜಸ್ ಏನೇನಿದೆಯೋ ಇದನ್ನು ನಾವು ಕಾಂಬ್ಯಾಟ್ ಮಾಡ್ಬೋದು, ಫೈಟ್ ಮಾಡ್ಬೋದು.